ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಮೇ ತಿಂಗಳ ಮಾಸ ಭವಿಷ್ಯ. ಮೇ 2ನೇ ತಾರೀಕಿನಿಂದ 16ನೇ ತಾರೀಕಿನ ತನಕ ವೈಶಾಖ ಮಾಸ ನಡೀತಾ ಇರುತ್ತೆ. ಮೇ 17ನೇ ತಾರೀಕಿನಿಂದ 31ನೇ ತಾರೀಕಿನ ತನಕ ಅಧಿಕ ಜ್ಯೇಷ್ಠ ಮಾಸ. ಒಂದು ತಿಂಗಳಲ್ಲಿ ಅರ್ಧ ತಿಂಗಳು 2 ಮಾಸಗಳು ನಡೆಯುವಂಥದ್ದಿದೆ. ಮೇ 11ನೇ ತಾರೀಕು ಹನುಮ ಜಯಂತಿ. ವಿಶೇಷವಾಗಿ ಆಂಜನೇಯನ ಆರಾಧನೆ ಮಾಡಿ ಮುಂದಿನ 2.5 ವರ್ಷಗಳ ಕಾಲ, ಅಂದರೆ ಜೂನ್ 2027 ಜೂನ್ ನಂತರ ಶನಿ ನೀಚ ಕ್ಷೇತ್ರಕ್ಕೆ ಬರ್ತಾನೆ. 30 ವರ್ಷಕ್ಕೊಮ್ಮೆ ಶನಿ ಮಹಾತ್ಮ ತನ್ನ ನೀಚ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ. ಇಡೀ ವಿಶ್ವಕ್ಕೆ ಏನಾದರೂ ಸಮಸ್ಯೆಗಳನ್ನು ಸೃಷ್ಟಿ ಮಾಡುವಂತಹ ಸಮಯ ಆಗಿರುತ್ತೆ. ಪಾಪಗ್ರಹಗಳಲ್ಲಿ ಅತ್ಯಂತ ಬಲಿಷ್ಠನಾದಂತಹ ಶನಿ ಮಹಾತ್ಮ ನೀಚ ಸ್ಥಾನದಲ್ಲಿದ್ದಾನೆ ಅಂದರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇದಕ್ಕೆ ಪರಿಹಾರ ಅಂತ ಹೇಳಿದರೆ ಎಲ್ಲರೂ ನಿಮಗೆ ತಿಳಿಸುವಂಥದ್ದು, ಈಶ್ವರನ ಆರಾಧನೆ ಮಾಡಿ, ಶನೈಶ್ಚರನ ಆರಾಧನೆ ಮಾಡಿ, ಆಂಜನೇಯನ ಆರಾಧನೆ ಮಾಡಿ. ಆ ರೀತಿಯಲ್ಲಿ ಹನುಮ ಜಯಂತಿ, ಆಂಜನೇಯನ ದರ್ಶನ, ಆರಾಧನೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಎಲ್ಲರೂ ಆಸ್ತಿಕರು ಕೂಡ ಇಂತಹ ಪರ್ವಕಾಲದಲ್ಲಿ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಮೇ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ 11ನೇ ತಾರೀಕು ಮೇ 11 ಕುಜ ಮೇಷರಾಶಿಗೆ ಬರ್ತಾನೆ. ಅದು ಅವನಿಗೆ ಸ್ವಕ್ಷೇತ್ರ ಕೂಡ. ಮೇ 14ನೇ ತಾರೀಕು ಶುಕ್ರ ಮಿಥುನ ರಾಶಿಗೆ ಬಂದರೆ ಅದೇ ದಿವಸ ಬುಧ ವೃಷಭ ರಾಶಿಗೆ ಬರ್ತಾನೆ. ಅಂದರೆ ಬುಧ ಮತ್ತು ಶುಕ್ರ ಪರಿವರ್ತನಾ ಯೋಗ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಭಾಗ್ಯದಲ್ಲಿ ಭಾಗ್ಯಾಧಿಪತಿ ಕರ್ಮಕ್ಕೆ ಬರ್ತಾನೆ, ಕರ್ಮಾಧಿಪತಿ ಭಾಗ್ಯಕ್ಕೆ ಬರ್ತಾನೆ. ಇದೆರಡೂ ಕೂಡ ಅದ್ಭುತವಾದಂತಹ ಒಂದು ಪರಿವರ್ತನೆ. ಅವರಿಬ್ಬರಿಗೂ ಕೂಡ ಮಿತ್ರಕ್ಷೇತ್ರ, ಅವರಿಬ್ಬರು ಪರಸ್ಪರ ಮಿತ್ರರು. ಇಂತಹ ಪರಿವರ್ತನಾ ಯೋಗಗಳು ಸಿಗುವಂಥದ್ದು ವರ್ಷದಲ್ಲಿ ಒಮ್ಮೆ ಮಾತ್ರ. ಖಂಡಿತ ಇದನ್ನು ಉಪಯೋಗಿಸ್ಕೊಂಡ್ರೆ ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಮೇ 29ನೇ ತಾರೀಕು ಬುಧ ಮತ್ತೊಮ್ಮೆ ವೃಷಭ ರಾಶಿಯಿಂದ ಮಿಥುನ್ ರಾಶಿಗೆ ಹೋಗ್ತಾನೆ. ಅದು ಕೂಡ ಅವನಿಗೆ ಸ್ವಕ್ಷೇತ್ರ. ಹಾಗಾಗಿ ಆ ಒಂದು ಪರಿವರ್ತನೆ ಕೂಡ ತುಂಬ ಉತ್ತಮವಾದಂಥದ್ದು. ಇನ್ನು ಮೇ 15ನೇ ತಾರೀಕು ಸೂರ್ಯ ವೃಷಭ ರಾಶಿಗೆ ಬರ್ತಾನೆ. ಅಂದರೆ ಮೇ 14ರಲ್ಲಿ ಬುಧ ವೃಷಭ ರಾಶಿಗೆ ಬಂದರೆ 15ನೇ ತಾರೀಕು ಸೂರ್ಯ ವೃಷಭ ರಾಶಿಗೆ ಬರ್ತಾನೆ. ಆಲ್ಮೋಸ್ಟ್ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಸೈಮಲ್ಟೇನಿಯಸ್ ಆಗಿ ಒಂದು ದಿನ ಡಿಫ್ರೆನ್ಸಲ್ಲಿ ನಡೆಯುತ್ತೆ. ಸಂಪೂರ್ಣ 1 ತಿಂಗಳ ಕಾಲ, ಅಂದರೆ ಆಲ್ಮೋಸ್ಟ್ ಮೇ 29ರ ತನಕ, ಎಲ್ಲಿಯ ತನಕ ಬುಧ ವೃಷಭ ರಾಶಿಯಲ್ಲಿರ್ತಾನೋ ಬುಧಾದಿತ್ಯ ಯೋಗ ನಡೀತಾ ಇರುತ್ತೆ. ತುಂಬ ಶುಭ ಫಲಗಳನ್ನು ಕೊಡುವಂತಹ ಸಮಯ ಇದು. ಈ ಎಲ್ಲ ಒಂದು ಗ್ರಹಗಳ ಪರಿವರ್ತನೆಯಿಂದ, ಅಂದರೆ ಮೇ 15ಕ್ಕೇನು ಸೂರ್ಯ ವೃಷಭ ರಾಶಿಗೆ ಬರ್ತಾನೆ, ಈ ಎಲ್ಲ ಪರಿವರ್ತನೆಯಿಂದ ಮೇ ತಿಂಗಳಲ್ಲಿ ಕನ್ಯಾ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಕನ್ಯಾ ರಾಶಿಯವರಿಗೆ ಬಹಳ ಉತ್ತಮವಾದಂತಹ ಮಾಸ ಇದು. ಖಂಡಿತವಾಗ್ಲೂ ಇದನ್ನೆಲ್ಲ ಮಾಸ ಭವಿಷ್ಯಗಳನ್ನು ನೋಡುವಂಥವರು ಇದನ್ನು ಉಪಯೋಗಿಸ್ಕೊಳ್ತಾ ಬರೋದು ತುಂಬ ಒಳ್ಳೆಯದು ಅಂತ ಹೇಳ್ತೇನೆ. ಏಕೆಂದರೆ ಡಿಸೆಂಬರಲ್ಲಿ, ಈ ವರ್ಷದ ಅಂತ್ಯ ಭಾಗದಲ್ಲಿ ಕನ್ಯಾ ರಾಶಿಯವರಿಗೆ ಪಂಚಮ ಶನಿ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಮುಂದಿನ ವರ್ಷದಲ್ಲಿ ಅಷ್ಟಮ ಶನಿ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಸೊ ಜ್ಞಾನಸ್ಥಾನದಲ್ಲಿ ರಾಹು, ಮೃತ್ಯು ಸ್ಥಾನದಲ್ಲಿ ಶನಿ ಸಂಚಾರ, ಗುರು ಕೂಡ ವ್ಯಯಭಾವಕ್ಕೆ ಬರ್ತಾನೆ. ಸೊ ಈ ರೀತಿಯಾಗಿ ಮುಂದಿನ ಡಿಸೆಂಬರ್, ಜೂನ್ ಈ ಸಮಯಗಳಲ್ಲಿ ಪರಿವರ್ತನೆ ಆಗುವ ಗ್ರಹಗಳು ತುಂಬ ನೆಗೆಟಿವಲ್ಲಿರ್ತಾರೆ. ಅದಕ್ಕೆ ಈಗಿಂದ ನೀವು ಪ್ರಯತ್ನಗಳನ್ನು ಮಾಡ್ತಾ ಬಂದರೆ ಆ ಸಮಯದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಖಂಡಿತವಾಗ್ಲೂ ಕಡಿಮೆ ಮಾಡಿಕೊಳ್ಬೋದು. ಪ್ರತಿಯೊಂದಕ್ಕೂ ಕೂಡ ವೈದಿಕ ವೃತ್ತಿ, ವೈದ್ಯಕೀಯ ವೃತ್ತಿ ಎರಡರಲ್ಲೂ ಕೂಡ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಪ್ರಿವೆನ್ಷನ್ ಎಷ್ಟು ಮಾಡ್ಕೊಳ್ತೀರಾ ಅಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ದಿಢೀರಂತ ಯಾವುದೋ ಒಂದು ಸಮಸ್ಯೆ ಒಳಗೆ ಎಂಟರ್ ಆಗುವಂಥದ್ದು, ಅನಿವಾರ್ಯತೆಯಿಂದ ಅದನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಹೋರಾಡುವಂಥದ್ದು, ಇದಕ್ಕೆಲ್ಲದಕ್ಕಿಂತ ಮುಂಚೆ ಮುಂದಿನ ದಿನಗಳಲ್ಲಿ ಬರುವ 1-2 ಗ್ರಹಗಳ ರಾಹು ಮತ್ತು ಶನಿಯ ಪರಿವರ್ತನೆ, ಗುರುಬಲ, ಇದೆಲ್ಲದಕ್ಕೆ ಈಗಿಂದ ಒಂದು ಪ್ರಿಪ್ರೇಷನ್ ಕನ್ಯಾ ರಾಶಿಯವರಿಗೆ ತುಂಬ ಅವಶ್ಯಕವಾಗುತ್ತೆ. ಯಾಕೆಂದರೆ ಈ ಮಾಸದಲ್ಲಿ ವಿಶೇಷ ಫಲ ಏನಪ್ಪ ಅಂದರೆ, ಕನ್ಯಾ ರಾಶಿಯವರಿಗೆ 6ನೇ ಮನೆಯಲ್ಲಿ ರಾಹು ಇದ್ದಾನೆ, 7ನೇ ಮನೆಯಲ್ಲಿ ಶನಿ ಇದ್ದಾನೆ, 9ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಇದೆ, 10ನೇ ಮನೆಯಲ್ಲಿ ಗುರು ಶುಕ್ರರ ಒಂದು ಯುತಿ ಇದೆ,
ಭಾಗ್ಯಾಧಿಪತಿ ಕರ್ಮಾಧಿಪತಿಗಳ ಒಂದು ಪರಿವರ್ತನಾ ಯೋಗ ಇದೆ. ಈ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ 10 ವಿಚಾರಗಳು ಒಳ್ಳೇದಿದ್ದಾವೆ ಕನ್ಯಾ ರಾಶಿಯವರಿಗೆ. ಸೊ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಾ ಈ 1 ವರ್ಷಗಳ ಕಾಲ, ಮುಂದಿನ ಒಂದು 2-3 ವರ್ಷಗಳಿಗೆ ಒಂದು ಫೌಂಡೇಶನ್ ಕನ್ಯಾ ರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ಈಗ ಅಂಥದ್ದೊಂದು ಭದ್ರವಾದಂತಹ ಫೌಂಡೇಶನ್ ಸಿಗುವಂತಹ ಸಮಯ ಇದು. ಏಕೆಂದರೆ ಜೂನ್ ತಿಂಗಳಿಂದ ಗುರುಬಲ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ಪ್ರಾರಂಭ ಆಗ್ತಾ ಇದೆ. ಅಕ್ಟೋಬರ್ ತನಕ ಗುರುಬಲ ಇರುತ್ತೆ. ನಂತರದಲ್ಲಿ ಗುರು ವ್ಯಯದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಗುರುಗಳ ಆರಾಧನೆ ಮಾಡಿ, ಗುರುಗಳ ದರ್ಶನ ಮಾಡಿ, ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ ಇದೆಲ್ಲದೂ ಕೂಡ ಈ ತಿಂಗಳಲ್ಲಿ ಸಿಗುವಂಥದ್ದು. ವಿಶೇಷವಾಗಿ ಏನಾದರೂ ಹಣಕಾಸಿನ ಅನುಕೂಲಗಳು ಉಂಟಾಗೋದಕ್ಕೆ ಕನ್ಯಾ ರಾಶಿಯವರಿಗೆ ಖಂಡಿತ ಅನುಕೂಲ ಇದೆ. ಕೇಂದ್ರ ಕೋಣಾಧಿಪತಿಗಳು ಕೇಂದ್ರದಲ್ಲಿ ಸೇರಿದರೆ ವಿಪರೀತ ರಾಜಯೋಗ ಅಂತ ಹೇಳ್ತಾರೆ. ಅಂದರೆ 1, 4, 7, 10 ಅಧಿಪತಿಗಳು 5, 9 ಅಧಿಪತಿಗಳ ಜೊತೆ 1, 4, 7, 10ರಲ್ಲಿ ಎಲ್ಲಾದರೂ ಕೂತ್ಕೊಂಡ್ರೆ ತುಂಬ ಉತ್ತಮವಾದಂತಹ ಒಂದು ರಾಜಯೋಗ ಅಂತ. ಅದೇ ರೀತಿಯಲ್ಲಿ ಕನ್ಯಾ ರಾಶಿಯವರಿಗೆ ಭಾಗ್ಯಾಧಿಪತಿಯಾದಂತಹ ಶುಕ್ರ ಚತುರ್ಥಾಧಿಪತಿಯಾದಂತಹ ಗುರುವಿನ ಯುತಿಯಲ್ಲಿ 10th ಹೌಸಲ್ಲಿ ಅಂದರೆ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕೂತ್ಕೊಳ್ತಾನೆ. ಇದಕ್ಕಿಂತ ಬೆಟರ್ ಟೈಮ್ ಕನ್ಯಾ ರಾಶಿಯವರಿಗೆ ಸಿಗೋದಿಲ್ಲ. ಹಣಕಾಸಿನ ಅಭಿವೃದ್ಧಿಗಳು, ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದನ್ನೆಲ್ಲ ಕಾಣ್ತೀರಾ. ಸ್ವಲ್ಪ ಅಷ್ಟಮ ಕುಜದೋಷ ಅನ್ನುವಂಥದ್ದು ನಡೀತಾ ಇರುತ್ತೆ. ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಳೋದು, ವಾಗ್ವಾದಗಳಿಗೆ ಹೋಗದೆ ಇರೋದು ಖಂಡಿತವಾಗ್ಲೂ ಒಳ್ಳೆಯದು. ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಖಂಡಿತ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಹಣಕಾಸಿನ ಎಕ್ಸ್ಪೆಕ್ಟೇಷನ್, ಬ್ಯಾಂಕ್ ಲೋನ್ಗಳಿದ್ದರೆ ಖಂಡಿತ ಅನುಕೂಲ ಆಗುತ್ತೆ. ಒಡ ಹುಟ್ಟುಗಳ ನಡುವೆ ಯಾವುದೇ ಸಾಮರಸ್ಯಗಳು, ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲ, ಆರೋಗ್ಯದಲ್ಲಿ ಅಭಿವೃದ್ಧಿ, ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ಅನುಕೂಲಗಳು ಇವೆಲ್ಲದನ್ನು ಕಾಣ್ತೀರಾ. ಸೊ ಕನ್ಯಾ ರಾಶಿಯವರು ಈ ಸಮಯದಲ್ಲಿ ಅದ್ಭುತವಾದಂತಹ ರಾಜಯೋಗದ ಸಮಯ ಇದು. ಆಲ್ಮೋಸ್ಟ್ ಅಕ್ಟೋಬರ್ ತನಕ ಯಾವುದೇ ಸಮಸ್ಯೆಗಳಿಲ್ಲ. ಸೊ ಇಷ್ಟು ಒಳ್ಳೆ ಸಮಯದಲ್ಲಿ ಏನಾದರೂ ಲಾಂಗ್ ಟರ್ಮ್ ಪ್ಲ್ಯಾನ್ಗಳನ್ನು ಮಾಡ್ಕೊಳ್ಳಿ. ತುಂಬ ಸಿಗುತ್ತೆ ಅಂತ ಲೋನ್ಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಏಕೆಂದರೆ ಅಕ್ಟೋಬರ್ ನಂತರ ಗುರು ವ್ಯಯಕ್ಕೆ ಬರ್ತಾನೆ, ಡಿಸೆಂಬರ್ ನಂತರ ರಾಹು ಪಂಚಮಕ್ಕೆ ಬರ್ತಾನೆ, ಜೂನ್ ನಂತರ 2027 ಜೂನ್ ನಂತರದಲ್ಲಿ ಶನಿ ಅಷ್ಟಮಕ್ಕೆ ಬರ್ತಾನೆ. ಸೊ ಮುಂದಿನ ದಿನಗಳಲ್ಲಿ 3 ಗ್ರಹಗಳು ಗುರು, ರಾಹು ಮತ್ತು ಶನಿ ನೆಗೆಟಿವ್ಗೆ ಬರೋದ್ರಿಂದ ಈ ಸಮಯದಲ್ಲಿ ಏನೆಲ್ಲ ಪ್ಲ್ಯಾನಿಂಗ್ಗಳನ್ನು ಮಾಡ್ಕೊಳ್ತೀರಾ ಅಥವಾ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತೀರಾ ಖಂಡಿತ ಒಳ್ಳೆಯದಾಗುತ್ತೆ. ಒಳ್ಳೆ ಸಮಯದಲ್ಲಿ ಒಳ್ಳೆ ಪ್ರಯತ್ನಗಳನ್ನು ಮಾಡಿ ಒಳ್ಳೆ ಪ್ರತಿಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಸೊ ಆದಿಯೂ ಅವನೇ, ಅಂತ್ಯವೂ ಅವನೇ. ಆದಿಯಲ್ಲಿ ಒಂದು ಪ್ರೇರಣೆ ಕೊಡುವಂಥವನು ಕೂಡ ಭಗವಂತ, ಅಂತ್ಯದಲ್ಲಿ ಪ್ರತಿಫಲ ಕೊಡುವಂಥವನು ಭಗವಂತ. ಮಧ್ಯದ ಪ್ರಯತ್ನ ಮಾತ್ರ ಮಾಡುವಂಥದ್ದು. ಸೊ ಆ ಪ್ರಯತ್ನಕ್ಕೆ ಒಂದು ಉತ್ತಮವಾದಂತಹ ಸಮಯ ಇದು ಕನ್ಯಾ ರಾಶಿಯವರಿಗೆ. ಖಂಡಿತ ಅನುಕೂಲಗಳನ್ನು ಕಾಣ್ತೀರಾ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ಖಂಡಿತ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ. ಹೊಸ ಪ್ರಾಪರ್ಟಿ, ಮನೆ ಕಟ್ಟುವಂಥದ್ದು, ಭೂಮಿಯನ್ನು ಕೊಂಡುಕೊಳ್ಳುವಂಥದ್ದು ಇವೆಲ್ಲದೂ ಕೂಡ ಶುಭ ಆಗುತ್ತೆ. ಮಕ್ಕಳ ಎಜುಕೇಷನ್ ತುಂಬ ಉತ್ತಮವಾಗುತ್ತೆ. ನಿಮ್ಮ ನಿರೀಕ್ಷೆಗೂ ಮೀರಿದ ಅಭಿವೃದ್ಧಿಗಳನ್ನು ಮಕ್ಕಳ ವಿಚಾರದಲ್ಲಿ ಖಂಡಿತವಾಗ್ಲೂ ನೋಡ್ತೀರಾ ಕನ್ಯಾ ರಾಶಿಯವರು. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಎಲ್ಲರೂ ಕೂಡ ಸ್ನೇಹಿತರಾಗುವಂತಹ ಸಮಯ. ಒಬ್ಬರಿಂದ ಒಬ್ಬರಿಗೆ ಬಹಳಷ್ಟು ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. 7th ಹೌಸಲ್ಲಿ ಮಾಂಗಲ್ಯ ಸ್ಥಾನದಲ್ಲಿ ಶನಿ ಇದ್ದಾನೆ. ದಾಂಪತ್ಯ ಜೀವನ, ಆರೋಗ್ಯ ಇವೆಲ್ಲದೂ ಕೂಡ ಅಭಿವೃದ್ಧಿ ಆಗುತ್ತೆ. ವಿವಾಹದ ಅಂಚಿನಲ್ಲಿರುವಂಥವರಿಗೆ ಮಾತ್ರ ವಿಳಂಬ ಆಗ್ತಾ ಇರುತ್ತೆ. ಯಾಕೆಂದರೆ 7th ಹೌಸಲ್ಲಿ ಶನಿ ಇದ್ದಾನೆ, ಮಂದಗತಿಯಲ್ಲಿ ಸಾಗುತ್ತೆ ಅಂತ ಹೇಳ್ಬೋದು. ಬಟ್ ಗುರು ಏಕಾದಶಕ್ಕೆ ಬರ್ತಾನೆ ಜೂನ್ ನಂತರ. ಅಕ್ಟೋಬರ್ ತನಕ ಕನ್ಯಾ ರಾಶಿಯವರಿಗೆ ಅದ್ಭುತವಾದಂತಹ ಗುರುಬಲ. ಈ ಸಮಯದಲ್ಲಿ ವೈವಾಹಿಕ ಜೀವನದ ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಅದ್ಭುತವಾದಂತಹ ಸಮಯ. ಇದನ್ನು ಕಳ್ಕೊಳ್ಬೇಡಿ. ಇದನ್ನು ಪೋಸ್ಟ್ಪೋನ್ ಮಾಡ್ತಾ ಹೋದಷ್ಟು ಕನ್ಯಾ ರಾಶಿಯವರಿಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಏಕೆಂದರೆ ಮುಂದಿನ ದಿನಗಳಲ್ಲಿ ನೀವು ಈ ವಿಚಾರದ ಬಗ್ಗೆ ಸಮಸ್ಯೆಗಳನ್ನು ನೋಡಬಾರ್ದು ಅಂತಲೇ ಮುಂಚಿತವಾಗಿ ಅದಕ್ಕೆ ಬೇಕಾದಂತಹ ಸಲಹೆ ಸೂಚನೆಗಳನ್ನು ಖಂಡಿತವಾಗ್ಲೂ ತಿಳಿಸ್ತಾ ಇದ್ದೀವಿ. ಕನ್ಯಾ ರಾಶಿಯವರು ವೈವಾಹಿಕ ಜೀವನಗಳನ್ನು ವಿಳಂಬ ಮಾಡ್ಕೋಬೇಡಿ. ಏಕಾದಶ ಲಾಭಸ್ಥಾನಕ್ಕೆ ಗುರು ಬರ್ತಾನೆ.
ಗುರುಬಲ ಅನ್ನುವಂಥದ್ದು ವಿದ್ಯಾರ್ಜನೆ ಮಾಡುವಂಥವರಿಗೆ ಎಜುಕೇಷನ್, ವಿವಾಹ, ಸಂತಾನ, ಉದ್ಯೋಗ, ಫೈನಾನ್ಷಿಯಲ್, ಪ್ರಾಪರ್ಟಿ ಇದೆಲ್ಲ ವಿಚಾರಗಳಿಗೆ ಕನ್ಯಾ ರಾಶಿಯವರಿಗೆ ಅನುಕೂಲಗಳನ್ನು ಕೊಡುವಂತಹ ಗುರು ಲಾಭಸ್ಥಾನದಲ್ಲಿ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ ಮುಂದಿನ ಮಾಸಗಳಲ್ಲಿ. ಅದಕ್ಕೆ ಒಂದು ಉತ್ತಮವಾದಂತಹ ಫೌಂಡೇಶನ್ ಈ ಮಾಸದಿಂದನೇ ಪ್ರಾರಂಭ ಆಗುತ್ತೆ. ದಾಂಪತ್ಯ ಜೀವನ ಖಂಡಿತ ಶುಭ ಫಲಗಳನ್ನು ಕನ್ಯಾ ರಾಶಿಯವರು ಕಾಣ್ತೀರಾ. ಅಷ್ಟಮದಲ್ಲಿ ಕುಜ ಇದ್ದಾನೆ. ಕುಜನ ದೃಷ್ಟಿ ಅನ್ನುವಂಥದ್ದು ವಾಕ್ಸ್ಥಾನ, ಕುಟುಂಬ ಸ್ಥಾನದ ಮೇಲೆ ಬೀಳುತ್ತೆ. ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ. ಯಾವುದೇ ಮೃತ್ಯು ಭಯ ಇಂತಹ ಕಂಟಕಗಳು ಇರೋದಿಲ್ಲ. ಸ್ವಲ್ಪ ವೆಹಿಕಲ್ ಡ್ರೈವಿಂಗಲ್ಲಿ ಯಾವಾಗ ಅಷ್ಟಮ ಕುಜದೋಷ ಇರುತ್ತೆ. ಆರೋಗ್ಯ ಮತ್ತು ವಾಹನಕ್ಕೆ ಸಂಬಂಧಪಡುವ ವಿಚಾರಗಳನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಗುರು ಮತ್ತು ಶುಕ್ರನ ದೃಷ್ಟಿ ಅನ್ನುವಂಥದ್ದು 4th ಹೌಸ್ ಮೇಲಿದೆ. ಮಾತೃವಿನ ಆರೋಗ್ಯ, ತಂದೆಯ ಆರೋಗ್ಯ, ಪ್ರಾಪರ್ಟಿ, ಮನೆ ಕಟ್ಟುವಂಥದ್ದು, ಉದ್ಯೋಗ ಇದೆಲ್ಲದೂ ಕೂಡ ಕನ್ಯಾ ರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇರುತ್ತೆ. ಭಾಗ್ಯೋದಯಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಭಾಗ್ಯಾಧಿಪತಿ ಕರ್ಮಾಧಿಪತಿಯ ಒಂದು ಪರಿವರ್ತನಾ ಯೋಗ ಬಹಳ ಅಪರೂಪದಲ್ಲಿ ಸಿಗುತ್ತೆ. ವರ್ಷಕ್ಕೊಮ್ಮೆ ಸಿಗುವಂಥದ್ದು ಕನ್ಯಾ ರಾಶಿಯವರಿಗೆ ಖಂಡಿತ ಶುಭ ಫಲ. ತಂದೆಯ ಆರೋಗ್ಯ, ಪಿತ್ರಾರ್ಜಿತ ಆಸ್ತಿ ಇವೆಲ್ಲದೂ ಕೂಡ ಅಭಿವೃದ್ಧಿಯಾಗುವಂತಹ ಸಮಯ ಇದಾಗಿರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಏನಾದರೂ ಉದ್ಯೋಗದ ಸಮಸ್ಯೆಗಳಿದ್ದರೆ, ಉದ್ಯೋಗದ ಬಗ್ಗೆ ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರೆ ಎಲ್ಲದಕ್ಕೂ ಕೂಡ 100ಕ್ಕೆ 100 ಉತ್ತರ ಸಿಗುವಂತಹ ಸಮಯ ಇದು. ಖಂಡಿತ ಪ್ರಯತ್ನಗಳನ್ನು ಮಾಡಿ. ಉದ್ಯೋಗದಲ್ಲಿ ಅನಿರೀಕ್ಷಿತವಾಗಿ ಡೆವಲಪ್ಮೆಂಟ್, ಪ್ರಮೋಷನ್ ಅಥವಾ ಹೊಸ ಉದ್ಯೋಗ ಇದೆಲ್ಲದೂ ಕೂಡ ಸಾಧ್ಯ ಆಗುತ್ತೆ. ಮುಂದಿನ ಒಂದು 4-5 ವರ್ಷಗಳಿಗೆ ಕನ್ಯಾ ರಾಶಿಯವರಿಗೆ ಉದ್ಯೋಗದ ಸ್ಥಿರತೆ ಕಂಡುಕೊಳ್ಬೇಕು ಅಂದರೆ ಈ ಸಮಯದಲ್ಲಿ ಪ್ರಯತ್ನ ಮಾಡಿ. ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ಈ ವಿಚಾರದಲ್ಲಿ ಯಾವುದೇ ಹುಸಿ ಇಲ್ಲ. ಕರ್ಮ ಉದ್ಯೋಗ ಕ್ಷೇತ್ರ ಕನ್ಯಾ ರಾಶಿಯವರಿಗೆ ಅದ್ಭುತವಾದಂತಹ ಸಮಯ. ಮೇ 11ರ ನಂತರ ಅಥವಾ ಮೇ 14ರ ನಂತರ ಆಲ್ಮೋಸ್ಟ್ ಅಕ್ಟೋಬರ್ ತನಕ ಕನ್ಯಾ ರಾಶಿಯವರು ಉದ್ಯೋಗದಲ್ಲಿ ಯಾವುದೇ ಪರಿವರ್ತನೆಗಳನ್ನು ಮಾಡಿದರೂ ಕೂಡ ಸಕ್ಸಸ್ಸನ್ನು ಖಂಡಿತ ಕಾಣ್ತೀರ. ಲಾಭಸ್ಥಾನದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳೋದಿಲ್ಲ. ಕರ್ಮಾಧಿಪತಿ, ಭಾಗ್ಯಾಧಿಪತಿ ಶುಕ್ರ ಕರ್ಮ ಉದ್ಯೋಗ ಕ್ಷೇತ್ರ ಮುಂದಿನ ದಿನಗಳಲ್ಲಿ ಲಾಭಸ್ಥಾನಕ್ಕೆ ಬರ್ತಾನೆ. ಈ ಎಲ್ಲ ಪರಿವರ್ತನೆಗಳು ಕಡಿಮೆ ಪ್ರಯತ್ನ, ಹೆಚ್ಚಿನ ಲಾಭಗಳನ್ನು ಕಾಣೋದಕ್ಕೆ ಕನ್ಯಾ ರಾಶಿಯವರಿಗೆ ಸಾಧ್ಯ ಆಗುತ್ತೆ. ಇನ್ನು 12ನೇ ಮನೆಯಲ್ಲಿ ಕೇತು ಇದ್ದಾನೆ. ಮೋಕ್ಷಕಾರಕ ಕೇತು 12th ಹೌಸಲ್ಲಿದ್ದಾಗ ಗಣಪತಿಯ ಆರಾಧನೆ, ಗಣಪತಿಯ ಸ್ತೋತ್ರಗಳನ್ನು ಪಠನೆ ಮಾಡಿ. ಗಣಪತಿ ಮತ್ತು ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ. ಕನ್ಯಾ ರಾಶಿಯವರು ಖಂಡಿತ ಶುಭ ಫಲಗಳನ್ನು ಕಾಣ್ತೀರ. ಸೊ ಮುಂದಿನ ಒಂದು 2-3 ವರ್ಷಗಳಿಗೆ ಒಂದು ಒಳ್ಳೆ ಫೌಂಡೇಶನ್ ಕೊಡೋದಕ್ಕೆ ಇದು ಉತ್ತಮವಾದಂತಹ ಸಮಯ. ಸೊ ನಿಮ್ಮ 16 ವರ್ಷಗಳ ಯಾವುದೇ ಪ್ಲ್ಯಾನಿಂಗ್ ಇದ್ದರೆ ಕನ್ಯಾ ರಾಶಿಯವರು ಅಕ್ಟೋಬರ್ ತನಕ ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ. ಖಂಡಿತ ಶುಭ ಆಗುತ್ತೆ. ಹಣಕಾಸಿನಲ್ಲಿ ದೊಡ್ಡ ಪ್ರಮಾಣದ ಅಭಿವೃದ್ಧಿಗಳಿಗೆ ಅವಕಾಶ ಇದೆ. ತುಂಬ ಲೋನ್ಗಳನ್ನು ಮಾಡಿಕೊಳ್ಬೇಡಿ. ಏಕೆಂದರೆ ಅಷ್ಟಮ ಶನಿ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಫೈನಾನ್ಷಿಯಲಿ ಅವನು ತುಂಬ ಕೊಡೋದಕ್ಕೆ ರೆಡಿ ಇರ್ತಾನೆ. ಸೊ ಅದನ್ನು ಲಿಮಿಟ್ ಮೀರಿ ಕ್ರಾಸ್ ಮಾಡ್ಕೊಳ್ಬೇಡಿ. ಮುಂದೆ ತುಂಬ ಟೆನ್ಷನ್ಗಳನ್ನು ಕೊಡ್ತಾನೆ. ಬಟ್ ಅನುಕೂಲಗಳಿಗೆ ಇದಕ್ಕಿಂತ ಒಳ್ಳೆ ಮಾಸ ಖಂಡಿತ ಸಿಗೋದಿಲ್ಲ. ಸೊ ಎಲ್ಲ ನವಗ್ರಹಗಳು ಕೂಡ ಕನ್ಯಾ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.